ಮತ್ತೆ ಮತ್ತೆ ನೆನಪಿಸಿಕೊಂಡು ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಕೆಲಸ ಕಾರ್ಯಗಳು, ಧಾರ್ಮಿಕ ಚಿಂತನೆಗಳು, ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ಮತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲರ ಸಹಕಾರಗಳು ನಮ್ಮ ಟ್ರಸ್ಟಿನ ಬೆನ್ನೆಲುಬಾಗಿ ನಿಂತು ಆ ಕಾರ್ಯಕ್ರಮವನ್ನ ಕಳೆದ 3 ವರ್ಷಗಳಲ್ಲಿ ಯಶಸ್ವಿಗೊಳಿಸುವಂತೆ ಮುಂದಿನ ದಿವಸದಲ್ಲಿ ಕೂಡ ಟ್ರಸ್ಟಿನ ಮೇಲೆ ನಿಮ್ಮ ಸಹಕಾರ ಮತ್ತು ಆಶೀರ್ವಾದ ಇರಲಿ ಅಂತಕ್ಕಂಥ ನಂಬಿಕೆಗೆ ಮತ್ತೆ ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮತ್ತೆ ಆ ತಾಯಿ ಭಾರತಿ ನಮಗೆಲ್ಲರಿಗೂ ಆ ಶಕ್ತಿಯನ್ನ ಕೊಡ್ಲಿ, ಈ ಸಮಾಜದ ಋಣವನ್ನ ತೀರಿಸತಕ್ಕಂತ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಆಶಯದ ಜೊತೆಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕೇವಲ ರಾಜಕೀಯ ಪಕ್ಷವಾಗಿ ಹುಟ್ಟಿಕೊಂಡಿದ್ದಲ್ಲ, ಹಿಂದೂ ಧರ್ಮದ ರಕ್ಷಣೆಗಾಗಿ, ಹಿಂದೂ ಧರ್ಮದ ಪ್ರತಿಯೊಂದು ಕೆಲಸ ಕಾರ್ಯಗಳ ಜೊತೆಗೆ ನಿಂತಿದೆ ಅನ್ನೋದಕ್ಕೆ 3 ವರ್ಷಗಳಿಂದ ಏನೆಲ್ಲ ಸಾಧನೆಯನ್ನು ಮಾಡಿದೆ ಅನ್ನುವ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿ ಸ್ಥಾನಕ್ಕೆ ತಮ್ಮ ನಡುಬೈ ತಮ್ಮ ಜೊತೆ ಮಾಜಿ ಸಿಬಲಿತ ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷರ ಇಂದಿನ ಎಂದಕ್ಕೆ ಅಧ್ಯಕ್ಷರ ಮಾತು ಸಮಾರಂಭದ ಅದೇ ರೀತಿಯಾಗಿ ಇಂದಿನ ಈ ಒಂದು ಸುಂದರವಾದ ಮೈದಾನಕ್ಕೆ ಕೆಸರುಗದ್ದೆ ಮಾಡುವುದಂದ್ರೆ ಅಷ್ಟು ಸುಲಭವಲ್ಲ. ಇಡೀ ದಿನ ನಮ್ಮ ಈ ಒಂದು ಗದ್ದೆಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದಂತಹ ಪುಷ್ಪ ಮೋಹನ್ ನಾಯ್ಕ ಮತ್ತು ಸೇರಿರುವ ಬಂಧುಗಳು ಎಲ್ಲ ಮೊದಲನೆಯದಾಗಿ ಅವರ ಒಂದು ಆಶಯ ಇತ್ತು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಳು. ಬಹುಶಃ ಈ ಆಮಂತ್ರಣ ಪತ್ರ ಸೇರಿಸಿಕೊಂಡು ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಆದರೆ ಬೆಳಗಿಂದಲೂ ಇಷ್ಟವರೆಗೆ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿದೆ. ಇದಕ್ಕೆ ನಾವು ಉದಾಹರಣೆ ಕೊಟ್ಟಿದ್ರೆ ಒಂದು ಮಿಷ್ಟಾನ್ನ ಭೋಜನ ಅಂತ. ಊಟದಲ್ಲಿ ಪಲ್ಯ ಇರ್ತದೆ, ಸಾರು ಇರ್ತದೆ, ಸಾಂಬಾರು ಇರ್ತದೆ, ಪಾಯಸ ಇರ್ತದೆ, ಎಲ್ಲ ಇದರಲ್ಲಿ ಊಟದಲ್ಲಿ ಒಂದು ಶಾಸ್ತ್ರದಲ್ಲಿ ಏನಾಯಿತು ಅಂತಂದರೆ ಕೊನೆಗೆ ಒಂದು ಮಜ್ಜಿಗೆ ಬರುವಂಥದ್ದು. ಬಹುಶಃ ಈ ಅಧ್ಯಕ್ಷರ ಮಾತಿಗೆ ಮಜ್ಜಿಗೆಯಲ್ಲಿ ಊಟ ಮಾಡದಿದ್ದರೆ ಆ ಊಟ ಪರಿಪೂರ್ಣ ಆಗುವುದಿಲ್ಲ, ಅಜೀರ್ಣ ಆಗ್ತದೆ ಅಂತೇಳಿ ವೈದ್ಯಕೀಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಮಜ್ಜಿಗೆಯಿಂದಾಗಿ ನಾನು 2 ಮಾತು ಮಾತ್ರ ಹೇಳ್ತಾ ಇದ್ದೇನೆ. ಇದು ಕೆಸರು. ಇನ್ನು ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂತೆ ದೇವರು ಅನುಗ್ರಹಿಸಿದೆ. ಹಾಗೂ ಆಶಿಸ್ತೇನೆ ಅಷ್ಟು ಮಟ್ಟಕ್ಕೆ ಬೆಳೆಯಿತು. ಇದು ರಾಜ್ಯದಿಂದ ತಾಲೂಕು ಮಟ್ಟದಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ರಾಜ್ಯಕ್ಕೆ, ರಾಜ್ಯದಿಂದ ದೇಶವ್ಯಾಪಿಯಾಗಿ ಬೆಳೆಯಲಿ. ಹಾಗೂ ನಾವೆಲ್ಲರೂ ಖಂಡಿತವಾಗಿ ಈ ಪುತ್ರ ಪರಿವಾರ ನಾನು ಹೆಚ್ಚಿನ ಸಮಯದ ಶುಭಾರೈಸಿದ ತಮಗೆ ವಂದನೆಗಳೊಂದಿಗೆ ಕಾರ್ಯಕ್ರಮದ ಮುಂದಕ್ಕೆ ಸಭಾ ವೇದಿಕೆಯಲ್ಲಿ ಇರುವಂತಹ ರಮೇಶ್ ಬಾಲ್ಯದಿಂದಲೇ ವೈಕಲ್ಯತೆಯಿಂದ ಸ್ಥಳೀಯರನ್ನ ಗೌರವದಿಂದ ಸಾಲು ಹೊದಿಸಿ ಗೌರವದ ಸ್ಮರಣಿಕೆಗಳ ನೀಡಿ ಈ ಒಂದು ವೇದಿಕೆಯಲ್ಲಿ ಗೌರವಿಸಬೇಕಾಗಿರುವಂತೆ ಎಲ್ಲ ಅತಿಥಿ ಗಣ್ಯರು ಎದ್ದು ನಿಂತು ಕಾರ್ಯಕ್ರಮದ ಮುಂದಕ್ಕೆ
ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ವಾಲಿಬಾಲ್ ಪಂದ್ಯಾಟ ಪೂರ್ಣಗೊಳ್ಳಲಿದೆ. 1ರಿಂದ 5ನೇ ತರಗತಿಯ ಮಕ್ಕಳಿಗಾಗಿ ನೀಡಿದ್ದೇವೆ. ಸಾರ್ಥಕ್ PN 4th ಸಾಂದೀಪನಿ ಅವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನಿಯಾಗಿ ಮನ್ವಿತ್ 4th ಬಂಟ್ವಾಳ ತರಗತಿ ಮಕ್ಕಳ ವಿಭಾಗದಲ್ಲಿ ಸೆಕೆಂಡ್ ಪ್ರೈಸ್ ಮನ್ವಿತ್. ಓಟ ಒಂಚೂರು ಜೋಕಳೆ ಒಂಚೂರು ಎದುರು ಬತ್ತು ಉಂಟಲ್ಲವೇ ಪ್ರೈಸ್ ಇದ್ದಾಗ ಪೂರ ಎದುರು ಬಲೆ ಒಂಚೂರು ಜೋರದ ತಾಟಿಕೊಂಡ್ರೆ ಜೋಕಳೆಗೆ. 1ರಿಂದ 5ನೇ ತರಗತಿ ಹಿಂದೆ ಓಟ ಪ್ರಥಮ ಶ್ರೀಮಂತ್. ಅದೇ ರೀತಿಯಾಗಿ ಹುಡುಗಿಯರ 1ರಿಂದ 5ನೇ ತರಗತಿ ಓಟ ಪ್ರಥಮ ಧನ್ಯಶ್ರೀ ನರಿಮಗರು. ಸೆಕೆಂಡ್ ಪ್ರೈಸ್ ಆದ್ಯ